ಮಕ್ಕಳೇ, ಇವತ್ತು ನಾವು ಕ್ವಾಡ್ರಾಟಿಕ್ ಈಕ್ವೇಶನ್ನ ಪಾರ್ಟ್ 2 ವಿಡಿಯೋ ತಗೋತಾ ಇದ್ದೀವಿ. ಫೈಂಡಿಂಗ್ ವ್ಯಾಲ್ಯೂ ಆಫ್ ಕೆ ವ್ಯಾನ್ ರೂಟ್ಸ್ ಆರ್ ಈಕ್ವಲ್. ನಮ್ಗೆ ಈಗ ಆಲ್ರೆಡಿ ಗೊತ್ತಾಗಿದೆ. ಏನ್ ಗೊತ್ತಾಗಿದೆ ಹೇಳಿ? ಕ್ವಾಡ್ರಾಟಿಕ್ ಈಕ್ವೇಶನ್ ರೂಟ್ಸ್, ನೇಚರ್ ಆಫ್ ರೂಟ್ ಏನಾಗಿರ್ತದೆ? ಡೆಲ್ಟಾ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac. ಈ ಡೆಲ್ಟಾ ಅನ್ನೋದೇನಾದ್ರೂ 0 ಆಗಿದ್ರೆ ರೂಟ್ಸ್ ಏನಾಗಿರ್ತವೆ? ರೂರಲ್ ಅಂಡ್ ಈಕ್ವಲ್. ಡೆಲ್ಟಾ ವ್ಯಾಲ್ಯೂ ಏನಾದ್ರೂ ಪಾಸಿಟಿವ್ ನಂಬರ್ ಆಗಿದ್ರೆ, 0ಗಿಂತ ದೊಡ್ಡದಿದ್ರೆ ಯಾವಾಗ ಏನಾಗಿರ್ತದೆ? ರಿಯಲ್ ಅಂಡ್ ಡಿಸ್ಟಿಂಕ್ಟ್. ಅಂದ್ರೆ ರೂಟ್ಸ್ ಇರ್ತದೆ ರಿಯಲ್ ಆಗಿ, ಬೇರೆ ಬೇರೆ ರೂಟ್ಸ್ ಆಗಿರ್ತದೆ, ಇಲ್ಲಿ ಈಕ್ವಲ್ ಇರ್ತದೆ. ಏನಾದ್ರೂ ಡೆಲ್ಟಾ ವ್ಯಾಲ್ಯೂ ನೆಗೆಟಿವ್ ಆನ್ಸರ್ ಬಂದ್ರೆ ನೋ ರಿಯಲ್ ರೂಟ್ ಅಂತ ಹೇಳ್ತೇವೆ. ಓಕೆ, ಈಗ ರೂಟ್ಸ್ಗಳು ಈಕ್ವಲ್ ಆಗಿದ್ದಾಗ ಕೆ ವ್ಯಾಲ್ಯೂನ ಕಂಡುಹಿಡಿಯೋದು ಹೆಂಗೆ ಅಂತ ನೋಡ್ತೀವಿ. ಅಲ್ಲಿಗೆ ಈ ರೂಟ್ಸ್ ಈಕ್ವಲ್ ಇದಾವೆ ಅಂದ್ರೆ ಕಂಡೀಷನ್ ಹೇಗೇನಾಗಿರುತ್ತೆ? ಡೆಲ್ಟಾ ವ್ಯಾಲ್ಯೂ ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ 0 ಆಗಿರ್ತದೆ ಅಂತ ಲೆಕ್ಕಗಳನ್ನ ನೋಡೋಣ. ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಫಾರ್ ಈಚ್ ಆಫ್ ದ ಫಾಲೋಯಿಂಗ್ ಕ್ವಾಡ್ರಾಟಿಕ್ ಈಕ್ವೇಶನ್ ಸೊ ದಟ್ ದೇ ಹ್ಯಾವ್ 2 ಈಕ್ವಲ್ ರೂಟ್ಸ್. ಇಲ್ಲಿ ಒಂದು ಈಕ್ವೇಶನ್ ಕೊಟ್ಟಿದ್ದಾರೆ, ರೂಟ್ಸ್ ಏನಾಗಿದ್ದಾವೆ? ಈಕ್ವಲ್ ಆಗಿದ್ದಾವೆ. ಫಸ್ಟ್ ನಾವು ಕಂಪ್ಯಾರಿಸನ್ ಮಾಡ್ಕೊಳ್ಳೋಣ. ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c is equal to 0, a is equal to 2, b is equal to k, c is equal to c. ರೂಟ್ಸ್ ಏನಾಗಿದೆ? ಈಕ್ವಲ್ ರೂಟ್ಸ್. ಈವನ್ ಏನನ್ನು ಬರ್ಕೋಬೇಕು? ಕೊಟ್ಟಿರ್ತಕ್ಕಂಥದ್ದು ರೂಟ್ಸ್ ಈಕ್ವಲ್ ಅಂದ್ರೆ ಡೆಲ್ಟಾ ವ್ಯಾಲ್ಯೂ ಏನಾಗಿರ್ತದೆ? 0. ಡೆಲ್ಟಾ ಅಂದ್ರೆ ಏನು? ಬಿ ಸ್ಕ್ವೇರ್ ಮೈನಸ್ 4ac. ಇದ್ರ ವ್ಯಾಲ್ಯೂ ಎಷ್ಟು? 0. ಬಿ ಸ್ಕ್ವೇರ್, ಬಿ ಅಂದ್ರೆ ಏನು? ಕೆ ಸ್ಕ್ವೇರ್ ಮೈನಸ್ 4 ಇಂಟು ಎ ಅಂದ್ರೆ 2, ಸಿ ಅಂದ್ರೆ 3 ಇಸ್ ಈಕ್ವಲ್ ಟು 0. ಕೆ ಸ್ಕ್ವೇರ್ as it is minus 3 2s are 6, 6 4s are 24, which is equal to 0. ಈಗ -24ನ ಆ ಕಡೆ ಕಳಿಸ್ದಾಗ ಕೆ ಸ್ಕ್ವೇರ್ ಇಸ್ ಈಕ್ವಲ್ ಟು ಪ್ಲಸ್ 24 ಆಗುತ್ತೆ. ಸ್ಕ್ವೇರ್ನ ಆ ಕಡೆ ಕಳಿಸ್ದಾಗ ಕೆ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ 24 ಆಗುತ್ತೆ. ಅಲ್ಲಿಗೆ ಕೆ ವ್ಯಾಲ್ಯೂ ಏನೇನು? ಪ್ಲಸ್ ರೂಟ್ 24 ಅಥವಾ ಕೆ ವ್ಯಾಲ್ಯೂ ಮೈನಸ್ ರೂಟ್ 24. ಹೀಗೆ ನಾವು ಕೆ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತೇವೆ. ಅರ್ಥ ಆಯ್ತಲ್ಲ? ರೂಟ್ಸ್ ಆರ್ ರಿಯಲ್ ಅಂಡ್ ಈಕ್ವಲ್ ಆಗಿರೋದ್ರಿಂದ ಬಿ ಸ್ಕ್ವೇರ್ ಮೈನಸ್ 4ac ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ಕೆ ಎಕ್ಸ್ ಇಂಟು ಎಕ್ಸ್ ಮೈನಸ್ 2 ಪ್ಲಸ್ 6 ಇಸ್ ಈಕ್ವಲ್ ಟು 0 ಅಂತ. ಇದು ಜನರಲ್ ಫಾರ್ಮ್ ನಲ್ಲಿ ಇಲ್ಲ, ನಾವು ಜನರಲ್ ಫಾರ್ಮ್ಗೆ ಕನ್ವರ್ಟ್ ಮಾಡಬೇಕು. ಅಂದ್ರೆ ಈ 4x ಇಂದ ಮಲ್ಟಿಪ್ಲೈ ಮಾಡಬೇಕು ಎರಡು ಟರ್ಮ್. ಎಕ್ಸ್ ಕೆ ಎಕ್ಸ್ ಸ್ಕ್ವಯರ್ ಮೈನಸ್ 2kx ಪ್ಲಸ್ 6 ಇಸ್ ಈಕ್ವಲ್ ಟು 0. ಜನರಲ್ ಫಾರ್ಮ್ಗೆ ಇದನ್ನ ಮಾಡೋಣ, ಕಂಪ್ಯಾರಿಸನ್. ಹೇಗೆ ಹೇಳಿ? ಎ ಇಸ್ ಈಕ್ವಲ್ ಟು ಎಷ್ಟಿದೆಯಪ್ಪ? ಕೆ. ಬಿ ಇಸ್ ಈಕ್ವಲ್ ಟು ಮೈನಸ್ 2k, ಸಿ ಇಸ್ ಈಕ್ವಲ್ ಟು 6. ರೂಟ್ಸ್ ಏನಾಗಿದೆ? ಈಕ್ವಲ್. ಗಿವನ್ ರೂಟ್ಸ್ ಆರ್ ಈಕ್ವಲ್, therefore delta is equal to ಏನಾಗುತ್ತೆ? ಈ 0 to 0 minus 4ac is equal to 0. b ಸ್ಕ್ವೇರ್ ಅಂದ್ರೆ ಏನು? minus 2k whole square minus 4 into a ಅಂದ್ರೆ k, c ಅಂದ್ರೆ 6 is equal to 0. minus 2k whole square ಅಂದ್ರೆ 4k ಸ್ಕ್ವೇರ್ ಆಗುತ್ತೆ, ಮೈನಸ್ 4 into k into 6 is equal to 0. ಎರಡರಲ್ಲೂ ಕಾಮನ್ ಏನಿದೆಯಪ್ಪ? 4k ನ ಕಾಮನ್ ತೆಗೆಯೋಣ. ಏನನ್ನ ಕಾಮನ್ ತೆಗೆಯೋಣ? 4k.
4k ಕಾಮನ್ ತೆಗೆದ್ರೆ ಉಳಿಯೋದು ಕೆ ಮೈನಸ್ 6 ಆಗುತ್ತೆ, ವಿಚ್ ಇಸ್ ಈಕ್ವಲ್ ನೋಡಿ, ಇಲ್ಲಿ 4k² ಇದೆಯಲ್ಲ, 4k ಹೋಯ್ತು, ಉಳಿಯೋದು ಕೆ ಇಲ್ಲಿ 4k ಹೋಯ್ತು, ಉಳಿಯೋದು 6. ಇದರ ಅರ್ಥ ಏನು ಅಂದ್ರೆ 4k ಇಸ್ ಈಕ್ವಲ್ ಟು 0 ಅಥವಾ k ಮೈನಸ್ 6 ಇಸ್ ಈಕ್ವಲ್ ಟು 0 ಆಗಿರ್ತದೆ. 4k ಇಸ್ ಈಕ್ವಲ್ ಟು 0 ಅಂದ್ರೆ k ವ್ಯಾಲ್ಯೂ ಏನಾಗಿರ್ತದ 0. k ಇಸ್ ಈಕ್ವಲ್ ಟು ಮೈನಸ್ 6 ನ ಕಡೆ ಕಳಿಸಿದ್ರೆ ಏನಾಗುತ್ತೆ ಪ್ಲಸ್ 6. ಆನ್ಸರ್ ಈಸ್ k ಇಸ್ ಈಕ್ವಲ್ ಟು 0 ಆರ್ k ಇಸ್ ಈಕ್ವಲ್ ಟು ಪ್ಲಸ್ 6. ಆಯ್ತು, ನಾವು ಮುಂದಿನ ಕ್ವಶನ್ ಹೋಗೋಣ. Find the value of k for which given equation has equal and real and equal values. ಕ್ವಶನ್ ಹೀಗಿದೆ ಮಕ್ಕಳೇ, k minus 12 into x square plus 2 into k minus 12 into x plus 2 is equal to 0. ಫಸ್ಟ್ ಜನರಲ್ ಫಾರ್ಮ್ ಕನ್ವರ್ಟ್ ಮಾಡ್ತಕ್ಕಂಥದ್ದು ನಮ್ಮ ಕೆಲಸ ಆಗಬೇಕು. ಈಗ ಸ್ಟ್ಯಾಂಡರ್ಡ್ ಫಾರ್ಮ್ ನಲ್ಲಿ ಇದೆ, ಇದನ್ನ ನಾವು ಸ್ಟ್ಯಾಂಡರ್ಡ್ ಫಾರ್ಮ್ ಜೊತೆ ಕಂಪ್ಯಾರಿಸನ್ ಮಾಡೋಣ. ಅಲ್ಲಿಗೆ ಎ ವ್ಯಾಲ್ಯೂ ಏನಾಗ್ತದಪ್ಪ ಕೆ ಮೈನಸ್ 12, ಬಿ ವ್ಯಾಲ್ಯೂ ಕೆ 2 ಇಂಟು ಕೆ ಮೈನಸ್ 12, ಸಿ ವ್ಯಾಲ್ಯೂ 2. ಈಗ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ ರೂಟ್ಸ್ ಆರ್ ರಿಯಲ್ ಅಂಡ್ ಈಕ್ವಲ್ ಅಂತ. ಅಲ್ಲಿಗೆ ಡೆಲ್ಟಾ ಇಸ್ ಈಕ್ವಲ್ ಟು 0 ಆಗುತ್ತೆ, ಬಿ ಸ್ಕ್ವೇರ್ ಮೈನಸ್ 4ac ಇಸ್ ಈಕ್ವಲ್ ಟು 0. ಬಿ ಅಂದ್ರೆ ಏನು 2 ಇಂಟು ಕೆ ಮೈನಸ್ 12 ಹೋಲ್ ಸ್ಕ್ವೇರ್ minus 4 into k minus 12 into 2 is equal to 0. ಸಿಂಪ್ಲಿಫೈ ಮಾಡ್ತಾ ಹೋಗ್ತೇವೆ. 4 ಇಂದ ಡಿವೈಡ್ ಮಾಡಿದ್ರೆ k minus 12 ಹೋಲ್ ಸ್ಕ್ವೇರ್ minus 2 into k minus 12 is equal to 0. ಎರಡು ಕಡೆ k minus 12 ಕಾಮನ್ ತೆಗೆದ್ರೆ ಉಳಿಯೋದು k minus 12 minus 2 is equal to 0. k minus 12 into k minus 14 is equal to 0. ಕಂಪ್ಯಾರಿಸನ್ ಮಾಡೋಣ, k minus 12 is equal to 0 ಅಥವಾ k minus 14 is equal to 0. Therefore, k value becomes 14. ಓಕೆನಾ? ಇದು ಮೊದಲನೇದು a ನಾಟ್ ಈಕ್ವಲ್ ಟು 0. k ವ್ಯಾಲ್ಯೂ k minus 12 ಯಾಕೆ ತಗೊಂತಿಲ್ಲ ಅಂದ್ರೆ ನೋಡಿ, k ವ್ಯಾಲ್ಯೂ k is equal to ಏನಾಗುತ್ತೆ 12 ಆಗ್ಬಿಡುತ್ತೆ. 12 ಹಾಕಿದ್ರೆ 12 minus 12 is 0. 0 ಆದ್ರೆ x ಸ್ಕ್ವೇರ್ ಇರೋದೇ ಇಲ್ಲ, ಹಾಗಾಗಿ ನಾವು we take another one. One more question. K square x square minus 2 into k minus 1 into x plus 4 is equal to 0. b square minus 4ac ಫಸ್ಟ್ ಸ್ಟ್ಯಾಂಡರ್ಡ್ ಫಾರ್ಮ್ ತಗೊಂಡು ಎ ಬಿ ಸಿ ಅನ್ನ ಐಡೆಂಟಿಫೈ ಮಾಡ್ಕೋಬೇಕು. ರೂಟ್ಸ್ ಈಕ್ವಲ್ ಅಂಡ್ ರಿಯಲ್ ಇರೋದ್ರಿಂದ ಬಿ ಸ್ಕ್ವೇರ್ ಮೈನಸ್ 4ac ಏನಾಗುತ್ತೆ 0 ಆಗುತ್ತೆ. ಬಿ ಅಂದ್ರೆ ಏನು minus 2 into k minus 12. b square ಇದನ್ನ ಹೋಲ್ ಸ್ಕ್ವೇರ್ minus 4 into k square into 4 is equal to 0 ಆಗ್ತದೆ. minus 4 2 square is 4, k minus 1 1 square by as it is. On dividing 4 we will get this one. a square minus b square ಸಾಲ್ತಾದ್ರೆ a plus b into a minus b ಬರ್ಕೊಂತೀವಿ. ನಿಮ್ಗೆ ಇಲ್ಲೊಂದು ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು, ಅದು ಏನು ಹೇಳ್ತಿದ್ದೀನಿ ಅಂದ್ರೆ ನೋಡಿ, ಹೀಗೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಯಾವಾಗ ಬರಿಬೋದು ಅಂದ್ರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇದ್ದಾಗ ನೋಡಿ, ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಅಂದ್ಕೊಂಡ್ರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಈಸ್ ಈಕ್ವಲ್ ಟು 0 ಆಗ್ತದೆ. ಸಿಂಪ್ಲಿಫಿಕೇಶನ್ ಮಾಡ್ಕೊಂಡ್ರೆ 3x minus 1 is equal to 0 minus k minus 1 is equal to 0 ಬರ್ತದೆ.
ಎರಡನ್ನೂ ಕಂಪೇರ್ ಮಾಡೋಣ. ಕೆ ಇಸ್ ಈಕ್ವಲ್ ಟು 1/3 ಬಂತು, ಇನ್ನೊಂದು ಕಡೆ ಕೆ ಇಸ್ ಈಕ್ವಲ್ ಟು -1 ಬಂತು. ಇಷ್ಟು ತನಕ ಕೆ ವ್ಯಾಲ್ಯೂ ಕಂಡುಹಿಡಿದ್ವಿ, ಅದನ್ನ ಎಂ ಅನ್ನು ಕಂಡುಹಿಡಿದ್ವಿ ಅಂತಲಾದ್ರೂ ಕೊಡ್ಬೋದು. ರೂಟ್ಸ್ ಎಲ್ಲ 0 ಆಸ್ ಓನ್ಲಿ 1 ರೂಟ್ ಅಂತ, ಇದಕ್ಕೆ ಒಂದೇ ಒಂದು ರೂಟ್ ಇದೆ ಅಂತೆ ಅಂದ್ರೆ ರೂಟ್ಸ್ ಆರ್ ಈಕ್ವಲ್ ಅಂತ ಅರ್ಥ. ಓಕೆ, ರೂಟ್ಸ್ ಆರ್ ಈಕ್ವಲ್ ಅಂದ್ರೆ ಡೆಲ್ಟಾ ಇಸ್ ಈಕ್ವಲ್ ಟು 0, b² - 4 is equal to 0. b ಅಂದ್ರೆ ಏನು, -2 into m - 1 whole square -4 into m - 1 into y. ಇದನ್ನ ಸಿಂಪ್ಲಿಫಿಕೇಶನ್ ಮಾಡ್ಕೊಂಡ್ರೆ we will get m² - 3m + 2 is equal to 0 ಬರ್ತದೆ. ಇದನ್ನ ಸ್ಪ್ಲಿಟಿಂಗ್ ನಲ್ಲಿ ಮತ್ತೆ ಫ್ಯಾಕ್ಟರೈಸೇಷನ್ ಮಾಡ್ಕೊಂಡ್ರೆ m ವ್ಯಾಲ್ಯೂ ನಮಗೆ ಸಿಗ್ತದೆ. m is equal to 2 or m is equal to 1. m is equal to 1 ಯಾಕೆ ಬರೋದಿಲ್ಲ ಅಂದ್ರೆ ಇಲ್ಲಿ 1 ಹಾಕ್ಬಿಟ್ರೆ 1 - 1 is equal to 0 ಆಗ್ತದೆ. ಈ ಟರ್ಮೇ ಇರೋದಿಲ್ಲ, ಕ್ವಾಡ್ರಾಟಿಕ್ ಈಕ್ವೇಷನ್ನೇ ಆಗೋದಿಲ್ಲ. ಹಂಗಾಗಿ ಇದನ್ನ m ಅನ್ನ ನೆಗ್ಲೆಕ್ಟ್ ಮಾಡ್ತೀವಿ. m is equal to 1 ಅಂತ. Therefore the value of m is 2. Okay. We will go for one more question. For what value of k, the roots of the equation kx² plus 6x plus 1 is equal to 0 are equal ಅಂತೆ. ಕೊಟ್ಟಿರೋ ಈಕ್ವೇಶನ್ ನ ಬರ್ಕೊಂಡು kx² plus 6x plus 1 is equal to 0. ax² plus bx plus c is equal to 0 ಫಾರ್ಮಿಂಗ್ ಬರ್ಕೊಂಡು. ಅಲ್ಲಿಗೆ a ಅಂದ್ರೆ ಏನಾಗ್ತಪ್ಪ, k, b ಅಂದ್ರೆ 6, c ಅಂದ್ರೆ 1. Given that delta is equal to 0, delta ಅಂದ್ರೆ ಏನು, b² - 4ac is equal to 0. b ಅಂದ್ರೆ 6² - 4 into k into 1 is equal to 0. 6² is 36 minus 4k is equal to 0. -4k ಆ ಕಡೆ ಕಳಿಸೋಣ, 36 is equal to 4k. Therefore k is equal to 36 divided by 4 9s are. Therefore answer is 9. We will go for one more question. x² plus bx plus 9 is equal to 0. ನಾವು ಎಷ್ಟು ತನಕ ಮಾಡೋದಿಲ್ಲ, ಅಷ್ಟು ಕಾಂಪ್ಲೆಕ್ಸ್ ಆಗಿರಲ್ಲ ನೋಡಿ. ಎಕ್ಸಾಂಪಲ್ ಮಾಡೆಲ್ ಪೇಪರ್ ಅಲ್ಲಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಲ್ಲೆಲ್ಲ ಕೇಳಿರ್ತಕ್ಕಂಥ ಪ್ರಶ್ನೆಗಳು ತಗೊಂಡ್ರೆ ತುಂಬಾ ಈಸಿ ಇರ್ತದೆ. ಇಫ್ ದ ಕ್ವಾಡ್ರಾಟಿಕ್ ಈಕ್ವೇಶನ್ x² plus bx plus 9 is equal to 0 has two equal roots, then find the equation. ಈ ಈಕ್ವೇಶನ್ ನ ಬರೀಬೇಕು ಅಂದ್ರೆ ಬಿ ವ್ಯಾಲ್ಯೂ ಕಂಡುಹಿಡಿದು ಈಕ್ವೇಶನ್ ಬರೆಯೋದು ಅಷ್ಟೇ ಕೆಲಸ. ಈಗ a is equal to ಎಷ್ಟಾಗುತ್ತಪ್ಪ, 1, b is equal to b, c is equal to 9. ಗಿವನ್ ದ್ಯಾಟ್ ಏನ್ ಕೊಟ್ಟಿದ್ದಾನೆ, ರೂಟ್ಸ್ ಆರ್ ಈಕ್ವಲ್. ಅಲ್ಲಿಗೆ ಡೆಲ್ಟಾ ಇಸ್ ಈಕ್ವಲ್ ಟು 0. ಡೆಲ್ಟಾ ಅಂದ್ರೆ ಏನು, -b² - 4ac is equal to 0. b² -4 into 1 into 9 is equal to 0. b² minus 36 is equal to 0. b² is equal to 36. b is equal to plus or minus root 36. ನಮಗೆ ಎರಡು ಆನ್ಸರ್ ಬಂದಿದೆ. b plus 36 root 36 ಅಲ್ವಾ. Yes, we will go for the answer plus or minus 6. ಎರಡು ಆನ್ಸರ್ ಬಂದಿದೆ. +6 ಅಂತ ಬಂದು b is equal to -6 ಅಂತ ಬಂದು. +6 ಅಂತ ಬಂದ್ರೆ ಈಕ್ವೇಶನ್ ಏನಾಗುತ್ತೆ ನೋಡೋಣ. x plus bx plus 9 is equal to 0. x² plus 6x plus 9 is equal to 0. ಇದು ಒಂದು ಈಕ್ವೇಶನ್. ಏನಾದ್ರೂ b is equal to -6 ಆದ್ರೆ ಏನಾಗುತ್ತೆ, x² plus bx plus 9 is equal to 0 ಇದೆಲ್ಲ, ಇದು x² minus x plus 9 is equal to 0. These two are the required equation. Okay. Model paper 2 2024 ಕೇಳಿರ್ತಕ್ಕಂಥ ಪ್ರಶ್ನೆ ಇದು.
2x ಸ್ಕ್ವೇರ್ ಪ್ಲಸ್ kx ಪ್ಲಸ್ 3 is equal to 0 ಇದೆ. a ವ್ಯಾಲ್ಯೂ ಬರ್ಕೊಂತೀನಿ 2, b ವ್ಯಾಲ್ಯೂ is k, c ವ್ಯಾಲ್ಯೂ is 3. ವಿ ನೋ ದಟ್ ಗಿವನ್ ದಟ್ ಕೊಟ್ಟಿರ್ತಕ್ಕಂಥದ್ದು ಅಂತ. ಡೆಲ್ಟಾ ಅಂದ್ರೆ ಏನು? ಬಿ ಸ್ಕ್ವೇರ್ ಮೈನಸ್ 4ac is equal to ಬಿ ಸ್ಕ್ವೇರ್ ಅಂದ್ರೆ ಏನಪ್ಪ? ಕೆ ಸ್ಕ್ವೇರ್ ಮೈನಸ್ 4 ಇಂಟು ಎ ಅಂದ್ರೆ 2 ಇಂಟು ಸಿ ಅಂದ್ರೆ 3 is equal to 0. ಕೆ ಸ್ಕ್ವೇರ್ ಮೈನಸ್ 3 2 6 6 4 24. ಅಲ್ಲಿಗೆ ಕೆ ಸ್ಕ್ವೇರ್ ಇಸ್ ಈಕ್ವಲ್ ಟು 24 ಪ್ಲಸ್ ಆಗುತ್ತೆ. ಕೆ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 24. ದಿಸ್ ಇಸ್ ದ ಆನ್ಸರ್. ಇಲ್ಲಿ ಒಂದು ಪ್ರಶ್ನೆ ಇದೆ ನೋಡಿ. ಇಫ್ ದ ರೂಟ್ ಆಫ್ ಈಕ್ವೇಶನ್, ಇದು ಈಕ್ವೇಶನ್ ಇದೆ, ಎ ಜಾಗದಲ್ಲಿ ಬಿ ಮೈನಸ್ ಸಿ ಅಂತಿದೆ, ಬಿ ಜಾಗದಲ್ಲಿ ಸಿ ಮೈನಸ್ ಎ ಅಂತ, ಸಿ ಜಾಗದಲ್ಲಿ ಎ ಮೈನಸ್ ಬಿ ಅಂತ ಇದೆ, ಆರ್ ಈಕ್ವಲ್ ಅಂತ. ದೆನ್ ಪ್ರೂವ್ 2b is equal to a plus c. Solution. What we need to do, ಇದನ್ನ ಪ್ರೂವ್ ಮಾಡಿ. What is given? This roots are equal. Roots are equal ಅಂದ ತಕ್ಷಣ ನಮಗೆ ಬಿ ಸ್ಕ್ವೇರ್ ಮೈನಸ್ 4ac is equal to ಏನಾಗುತ್ತೆ? 0 ಬರ್ತದೆ. ನಾವು ಯಾಕೆ ಇಲ್ಲಿ ಕ್ಯಾಪಿಟಲ್ ಲೆಟರ್ಸ್ ತಗೊಂಡಿದೀವಿ ಅಂದ್ರೆ ಇಲ್ಲಿರೋ ಬಿ ನಮ್ಮ ಫಾರ್ಮುಲಾದಲ್ಲಿರೋ ಬಿಗೂ ಕನ್ಫ್ಯೂಷನ್ ಆಗೋದು ಬೇಡ ಅನ್ನೋದಕ್ಕೋಸ್ಕರ ಇಲ್ಲಿ ಕ್ಯಾಪಿಟಲ್ ಲೆಟರ್ಸ್. ಈಗ ಹೇಳಿ, ಬಿ ಎ ಅಂದ್ರೆ ಏನು, ಬಿ ಅಂದ್ರೆ ಏನು, ಸಿ ಅಂದ್ರೆ ಏನು? ಓಕೆನಾ? ನಾವು ಈ ರೂಟ್ಸ್ ಆರ್ ಈಕ್ವಲ್ ಅಂತ ಕಟ್ಟಿಯಲ್ಲ, ಹಾಗಾಗಿ ಫಾರ್ಮುಲಾ ಬರ್ಕೊಂಡಿದ್ದೀನಿ. ಬಿ ಸ್ಕ್ವೇರ್ ಮೈನಸ್ 4ac is equal to 0. ಬಿ ಸ್ಕ್ವೇರ್ ಅಂದ್ರೆ ಏನು? ಸಿ ಮೈನಸ್ ಎ ಹೋಲ್ ಸ್ಕ್ವೇರ್ ಮೈನಸ್ 4 ಇಂಟು ಬಿ ಮೈನಸ್ ಸಿ ಇಂಟು ಎ ಮೈನಸ್ ಬಿ ವಿಚ್ ಇಸ್ ಈಕ್ವಲ್ ಟು 0. ಈಗ ನಾವು ಎ ಪ್ಲಸ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರ ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್ ಬರುತ್ತಲ್ಲ, ಆ ತರ ಇದನ್ನ ಬಿಡಿಸ್ಕೊಂತೀವಿ. ಸಿ ಸ್ಕ್ವೇರ್ ಮೈನಸ್ 2ac ಪ್ಲಸ್ ಎ ಸ್ಕ್ವೇರ್ ಮೈನಸ್ 4 ಇಂಟು ಫಸ್ಟ್ ಟರ್ಮ್ ಇಂಟು ಇಷ್ಟೆಲ್ಲ ಮಾಡ್ತೀವಲ್ವಾ, ಹಾಗೆ ಎ ಇಂಟು ಬಿ ಇಸ್ ಎ, ab, b into b is b square minus ca minus plus bc is equal to b plus a square. ಈಗ 4 ಇಂದ ಮಲ್ಟಿಪ್ಲೈ ಮಾಡಿದ್ರೆ minus 4ab plus 4b square plus 4ac plus 4bc. ನಾವೀಗ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಇದು 2ac ಇದೆ, ಇಲ್ಲಿ 4ac ಇದೆ. ಸಿ ಸ್ಕ್ವೇರ್ ಆಸ್ ಇಟ್ ಈಸ್ ಬರ್ಕೊಂಡಿದ್ವಿ, ಅದೆರಡನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ 2ac ಬಂತು. ನೆಕ್ಸ್ಟ್ ಎ ಸ್ಕ್ವೇರ್ ಆಸ್ ಇಟ್ ಈಸ್ ಬರ್ಕೊಂಡಿದ್ವಿ, 4ab ಇದೆ, 4b ಸ್ಕ್ವೇರ್ ಇದೆ, 4bc ಇದೆ, ಇಸ್ ಈಕ್ವಲ್ ಟು 0. ಓಕೆನಾ? ಇಲ್ಲಿ ಮೊದಲನೇದು 3 ಟರ್ಮ್ಗಳು ನೋಡಿದ್ರೆ ಇದು ಎ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ತರ ಇದೆ. ಓಕೆ, ಆ ಫಾರ್ಮುಲಾವನ್ನು ಬರ್ಕೊಂಡು ಇನ್ನು ಮುಂದಿದ್ದೆಲ್ಲ ಹಾಗೆ ಬರ್ತಿದ್ದೀವಿ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಪ್ಲಸ್ 2b ಹೋಲ್ ಸ್ಕ್ವೇರ್. ಇವೆರಡನ್ನ ಮೈನಸ್ 4b ಕಾಮನ್ ತೆಗೆದ್ರೆ ಉಳಿಯೋದು ಎ ಪ್ಲಸ್ ಸಿ ಇಸ್ ಈಕ್ವಲ್ ಟು 0. ಈಗ ಇದನ್ನ ಅಬ್ಸರ್ವ್ ಮಾಡಿದ್ರೆ ಕ್ಲೀನ್ ಆಗಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ 2ab 2xy ಈ ತರ ಇದ್ರೆ ಅದು ಫಾರ್ಮುಲಾ ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್. ಅದಕ್ಕೋಸ್ಕರ ನಾವು ಹೋಲ್ಸೇಲ್ ಆಗಿ ಇರೋದ್ರಿಂದ ಎ ಪ್ಲಸ್ ಸಿ ಮೈನಸ್ 2b ಹೋಲ್ ಸ್ಕ್ವೇರ್. ಸ್ಕ್ವೇರ್ ನ ಕಡೆ 0 ಅಂತ ಏನು ಅರ್ಥಪ್ಪ? 0, ನೋ ಚೇಂಜಸ್. ಹಾಗಾಗಿ ಎ ಪ್ಲಸ್ ಸಿ ಮೈನಸ್ 2b ಇಸ್ ಈಕ್ವಲ್ ಟು 0. ಮೈನಸ್ 2b ಆ ಕಡೆ ಕಳಿಸಿದ್ರೆ ಎ ಪ್ಲಸ್ ಸಿ ಇಸ್ ಈಕ್ವಲ್ ಟು 2b. ನಾವೇನ್ ಪ್ರೂವ್ ಮಾಡಬೇಕಾಯ್ತು? 2b ಇಸ್ ಈಕ್ವಲ್ ಟು ಎ ಸಿ. ಅದೇ ಬಂದಿದೆ. ಇಲ್ಲಿವರೆಗೂ ನಾವು ಕ್ವಾಡ್ರಾಟಿಕ್ ಇಕ್ವೇಶನ್ ನ ನೇಚರ್ ಆಫ್ ರೂಟ್ಸ್ ಗಳ ಬಗ್ಗೆ ಡಿಸ್ಕಸ್ ಮಾಡೋದು. ನೇಚರ್ ಆಫ್ ರೂಟ್ಸ್. ನೆಕ್ಸ್ಟ್ ಕ್ಲಾಸ್ ಕ್ವಾಡ್ರಾಟಿಕ್ ಇಕ್ವೇಶನ್ ನ ಸ್ಟೇಟ್ಮೆಂಟ್ ಪ್ರಾಬ್ಲಮ್ ಗಳನ್ನ ಈಕ್ವೇಶನ್ ಗೆ ಕನ್ವರ್ಟ್ ಮಾಡೋದು ಹೇಗೆ, ಈಕ್ವೇಶನ್ ಅನ್ನ ಸಾಲ್ವ್ ಮಾಡೋದು ಹೇಗೆ ಅಂತ ಮುಂದಿನ ಕ್ಲಾಸ್ ಅಲ್ಲಿ ನೋಡೋಣ. ಥ್ಯಾಂಕ್ ಯು ವೆರಿ ಮಚ್.